ವೆಲ್ಕಮ್ ಟು ಶ್ರೀಸು ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿದೆ. ಆ್ಯಕ್ಚುಲಿ ಫಸ್ಟ್ ವ್ಲಾಗು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಸೊ ಅದಕ್ಕೆ ಮನೆಯಲ್ಲೇ ಒಂದು ಸ್ವೀಟ್ ಮಾಡಿಬಿಟ್ಟು ಸ್ವೀಟ್ ಮುಖಾಂತರ ಸ್ಟಾರ್ಟ್ ಮಾಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲದೆ ಏನೂ ಆಗಲ್ಲ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನಾನಿವತ್ತು ಮನೆಯಲ್ಲೇ ಇರೋ ವಸ್ತುಗಳಿಂದ ಏನಾದರೂ ಸ್ವೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ರವಾ ಕೇಕ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಇವಾಗ ಒಂದು ಮಿಕ್ಸಿ ಜಾರಲ್ಲಿ ನಾನು 1.5 ಕಪ್ಪಷ್ಟು ಸಣ್ಣ ರವಾನ ತಗೊಂಡಿದ್ದೀನಿ. ಚಿರೋಟಿ ರವೆ ಅಂತಾರಲ್ಲ ಅದು. ಇದಕ್ಕೆ ನಾನು 1 ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಬೆಲ್ಲನೂ ತಗೋಬೋದು, ಆದರೆ ಬೆಲ್ಲ ಇರಲಿಲ್ಲ. ಸೊ ಹಾಗಾಗಿ ಸಕ್ಕರೆನೇ ತಗೊಂಡಿದ್ದೀನಿ 1 ಕಪ್ ಆಗೋಷ್ಟು. ಆಮೇಲೆ 1-2 ಏಲಕ್ಕಿನ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ, ಅದನ್ನು ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಈ ಕಡೆ ನಾನು ಫ್ರೂಟ್ಸಿಂದ ಏನಾದರೂ ಅದಕ್ಕೆ ಮೇಲೆ ಡೆಕೋರೇಟಿವ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ಬಾಳೆಹಣ್ಣು ಮತ್ತು ಆ್ಯಪಲ್ ಇತ್ತು, ಅದನ್ನೇ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಆಗಿರುತ್ತೆ, ಆದರೂ ನಾವು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ 1 ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪ ಕೂಡ ಹಾಕೋಬೋದು. ನಾನಿಲ್ಲಿ ಎಣ್ಣೆನ ತೊಗೊಂಡಿದ್ದೀನಿ 1 ಸ್ಪೂನ್ ಆಗೋಷ್ಟು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಾಡಿಕೊಂಡು ಹಾಲು ತೊಗೊಂಡಿದ್ದೀನಿ. ಇದಕ್ಕೆ ನೀರೇನು ಹಾಕ್ಕೊಂಡಿಲ್ಲ, ನಾನು ಹಾಲಷ್ಟೇ ಹಾಕ್ಕೊಂಡಿರೋದು. ಹಾಲು ಬಿಸಿ ಇರೋದು ಬೇಡ, ಬಿಸಿ ಮಾಡಿ ತಣ್ಣಗಾಗಿರುತ್ತಲ್ಲ, ಪೂರ್ತಿ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಪ್ಯಾಟರ್ನಲ್ಲಿರಬೇಕು. ತೀರಾ ಅಷ್ಟು ತಿಳುವಾಗಿ ಇರಬಾರ್ದು, ಗಟ್ಟಿಯಾಗಿ ಇರಬಾರ್ದು, ಮೀಡಿಯಮಲ್ಲಿರಬೇಕು. ಅಂದ್ರೇ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಇರಬೇಕು. ಇದಕ್ಕೆ ನಾನು ಆಗಲೇ ಕಟ್ ಮಾಡ್ಕೊಂಡಿದ್ವಲ್ಲ ಫ್ರೂಟ್ಸು, ಅದನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಸೇರಿಸಿ ಇನ್ನರ್ಧ ಹಂಗೆ ಎತ್ತಿಡ್ತಾ ಇದ್ದೀನಿ. ಆಮೇಲೆ ಬೇಕಲ್ವ ಸ್ವಲ್ಪ ಮೇಲೆ ಹಾಕೋಕ್ಕೆ, ಸೊ ಹಾಗಾಗಿ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಒಣ ದ್ರಾಕ್ಷಿನೂ ಸೇರಿಸ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂಥೇಳಿ. ಟೂಟಿ ಫ್ರೂಟಿ ಇದ್ದರೂ ಕೂಡ ಸೇರಿಸ್ಕೋಬೋದು, ಆದರೆ ನಾನು ಇದೇ ಒಣ ದ್ರಾಕ್ಷಿನೇ ಸೇರಿಸ್ಕೊಂಡಿದ್ದೀನಿ. ಯಾಕೆಂದರೆ ಇದು ಮಧ್ಯ ಮಧ್ಯದಲ್ಲಿ ಸಿಗ್ತಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಅಂತೇಳ್ಬಿಟ್ಟು ಇದನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸ್ವಲ್ಪ ರೆಸ್ಟಿಗೆ ಎತ್ತಿಟ್ಬಿಡಬೇಕು. ಇದು ಸ್ವಲ್ಪ ರೆಸ್ಟ್ ಆಗೋವರೆಗೂ ಕುಕ್ಕರಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಬಿಡಬೇಕು. ಮೇಲ್ಗಡೆ ಮುಚ್ಚಿಬಿಟ್ಟು ಸ್ವಲ್ಪ ಹೀಟ್ ಆಗಬೇಕಿದು. ಹೀಟ್ ಆದಮೇಲೆ ನಾವು ಅದೇನು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಇಡೋಕ್ಕಿದು ಆಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಬಿಸಿ ಆಗಬೇಕು. ಈಗ ಬಿಸಿ ಆಗೋವರೆಗೂ ಅದು ಸ್ವಲ್ಪ ರೆಸ್ಟ್ ಆಗಲಿ. ಅಲ್ಲಿವರೆಗೂ ನಾವು ಇಲ್ಲಿ ನಾನು ಪಾತ್ರೆನ ತೊಗೊಂಡಿದ್ದೀನಿ. ಈ ಪಾತ್ರೆಗೆ ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಡಸ್ಟಿಂಗ್ ಮಾಡ್ಕೋಬೇಕು ಹಿಟ್ಟಿನಿಂದ. ಈ ಡಸ್ಟಿಂಗ್ ಮಾಡಿಕೊಂಡ್ರೆ ನಮ್ಮದು ಕೇಕಿನೇದೆ ಅದು ಬೇಗ ಬಿಡುತ್ತೆ. ಸೊ ಹಾಗಾಗಿ ಈ ಥರ ಡಸ್ಟಿಂಗ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಇದಕ್ಕೆ ಒಂದು ಸ್ವಲ್ಪ ಬೇಕಿಂಗ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ನಾನು. ಮೊದಲೇನು ಹಾಕ್ಕೊಂಡಿಲ್ಲ, ಸೊ ಇವಾಗ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದೇನು ಡಸ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಪಾತ್ರೆಯಲ್ಲಿ, ಇದಕ್ಕೆ ಎಲ್ಲನೂ ಹಾಕಿಬಿಡೋದು ಅಷ್ಟೇ. ಇದನ್ನು ಚೆನ್ನಾಗಿ ಇದಕ್ಕೆ ಹಾಕಿಬಿಟ್ಟು ಇದನ್ನೆಲ್ಲ ನಾವು ಸೆಟ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬಂದಿತ್ತು ಅನಿಸಿತು. ಇದು ಏನಂದರೆ ನನಗೆ ಸ್ವಲ್ಪ ಸ್ಪಾಂಜಿ ಆಗಿಲ್ಲ ಅಂತ ಅನ್ನಿಸ್ತು, ಬಟ್ ಪರವಾಗಿಲ್ಲ. ಯಾಕಂದರೆ ನಾನು ಕಡಿಮೆ ಪದಾರ್ಥಗಳಲ್ಲಿ ಮಾಡಿರೋದಲ್ವ, ಸೊ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಸ್ಪಾಂಜಿ ಒಂದಾಗಿಲ್ಲ ಅಂದರೆ ಎಲ್ಲನೂ ಚೆನ್ನಾಗಿತ್ತು ಅಷ್ಟೇ. ನೋಡಿ, ಇದನ್ನು ಈ ಥರ ಸೆಟ್ ಮಾಡ್ಕೊಂಡ್ಬಿಟ್ಟು ಮತ್ತು ನಾನು ಫ್ರೂಟ್ಸ್ ಇದೆ ಅಲ್ವಾ, ಸೊ ಅದನ್ನು ಸ್ವಲ್ಪ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ. ಬಾಳೆಹಣ್ಣು ಮತ್ತು ಆ್ಯಪಲ್ಲು ಮತ್ತು ಒಂದು ಸ್ವಲ್ಪ ಒಣ ದ್ರಾಕ್ಷಿನೇ ತೊಗೊಂಡಿದ್ದೀನಿ. ಸುಮ್ಮನೆ ಮೇಲೆ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ ಅಂತೇಳ್ಬಿಟ್ಟು ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಏನು ಹಾಕ್ಕೊಂಡಿಲ್ಲ ಒಣ ದ್ರಾಕ್ಷಿನ. ಚೆನ್ನಾಗಿ ಅನಿಸುತ್ತೆ, ನೋಡಿದ್ರೇ ಒಂಥರ ಯಮ್ಮಿಯಾಗಿ ಕಾಣಿಸ್ತಿತ್ತು ಗೊತ್ತಾ. ಇದು ರೆಡಿ ಆದಮೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ತಿನ್ನೋಕ್ಕಂತೂ ಸೂಪರಾಗಿತ್ತು. ನೋಡಿ, ಒಣ ದ್ರಾಕ್ಷಿನ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಇದು ಆ ಕಡೆ ಕುಕ್ಕರಲ್ಲಿ ಕೂಡ ಅದು ಹೀಟ್ ಆಗಿದೆ, ಅದರಲ್ಲಿ ಇದನ್ನು ಇಟ್ಟರೆ ಆಗೋಯ್ತು. ಇದೇನಂದರೆ ಕುಕ್ಕರಲ್ಲಿ ನಂದು ಈ ಪಾತ್ರೆ ಒಳಗಡೆ ಹೋಗಲ್ಲ ಪೂರ್ತಿ, ಸೊ ಮೇಲೇ ಈ ಥರ ಕೂತ್ಕೊಳ್ಳುತ್ತೆ. ಹಿಂಗಿಟ್ಬಿಟ್ಟು
ಕ್ಲೋಸ್ ಮಾಡಿಕೊಂಡ್ರೆ ಆಗೋಯಿತು. ಇದಕ್ಕೆ ಒಂದು 35 ಮಿನಿಟ್ಸ್ ಆದಮೇಲೆ ರೆಡಿ ಆಗುತ್ತೆ ಇದು. ಇದಕ್ಕೆ ಒಂದು ಏನಾದರೂ ಚಾಕು ಏನಾದರೂ ಚುಚ್ಚಿಬಿಟ್ಟು ನೋಡಬೇಕು. ಇದಕ್ಕೆ ಅಂಟ್ಕೊಳ್ಳಿಲ್ಲ ಅಂದರೆ ರೆಡಿ ಆಗಿದೆ ಅಂತ ಅರ್ಥ. ನೋಡಿ ತುಂಬ ಚೆನ್ನಾಗಾಗಿದೆ, ತುಂಬ ಟೇಸ್ಟ್ ಕಾಣಿಸ್ತಿದೆ ನೋಡಿದ್ರೆ. ತುಂಬ ಯಮ್ಮಿಯಾಗಿ ಬಂದಿತ್ತು ಗೊತ್ತಾ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.